ನವೀಕರಣದ ಹೆಸರಿನಲ್ಲಿ ಇಲ್ಲಿ ನಡೀತಾ ಇರೋದೇ ಬೇರೆ. ಹಿಂದೂ ಶಿಲಾನ್ಯಾಸಗಳಿರ್ತಕ್ಕಂಥ ಅನೇಕ ಶಿಲ್ಪಕಲೆಗಳಲ್ಲಿ ಸಿಕ್ಕು ಉತ್ಖನನ ಮಾಡದೆ ಈ ಜಾಗವನ್ನ ಮಸೀದಿ ಅಂತ ಹೇಳಿ ಅನೌನ್ಸ್ ಮಾಡಿದೆ. ಇದನ್ನ ಯಾವ ಆಧಾರದ ಮೇಲೆ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಅವ್ರು ಮಸೀದಿ ಅಂತ ಕನ್ಸಿಡರ್ ಮಾಡ್ಕೆ ಸಾಲ್ಡ್ ಹಾಕಿದ್ರು? ಈ ಭಾಗದ ಜನಪ್ರತಿನಿಧಿಗಳು, ರಾಜಕಾರಣಿಗಳು ಯಾಕೆ ಮಾತಾಡ್ತಾ ಇಲ್ಲ? ಅಲ್ಲಿ ಆದ್ರೆ ಅವ್ರು ಅದನ್ನ ಮಸೀದಿ ಅಂತ ಆದೇಶ ಪ್ರತಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ. 7 ಹಡೆ ಸರ್ಪದ ನಾಗರ ಹಾವಿನ ಮೂರ್ತಿ ಸಿಕ್ತು. ಗೆಜೆಟ್ ಅನ್ನ ಯಾವ ಆಧಾರದ ಮೇಲೆ ಅದನ್ನ ಮಸೀದಿ ಅಂತ ಮಾಡಿದ್ರು? ನಮಸ್ಕಾರ ವೀಕ್ಷಕರೇ, ಕಲಬುರಗಿಯಲ್ಲಿ ಹಿಂದೂ ಭಕ್ತರ ನಂಬಿಕೆಗೆ ಘಾಸಿ ಮಾಡುವಂತಹ ಘಟನೆ ನಡೆದಿದೆ. ಚಿತ್ತಾಪುರ ತಾಲೂಕಿನ ಐತಿಹಾಸಿಕ ಮತ್ತು ಪಾರಂಪರಿಕ ಕ್ಷೇತ್ರದಲ್ಲಿ ನವೀಕರಣ ನಡೀತಾ ಇದೆ. ನವೀಕರಣ ನಡೀತಿರೋದೇನೋ ಸಂತೋಷ ಪಡೋ ವಿಚಾರವೇ, ಆದ್ರೆ ನವೀಕರಣದ ಹೆಸರಿನಲ್ಲಿ ಇಲ್ಲಿ ನಡೀತಾ ಇರೋದೇ ಬೇರೆ. ಈ ದೇವಸ್ಥಾನ ಏನಿತ್ತಲ್ಲ, ಇದನ್ನ ಕಾಲಿ ಮಸೀದಿ ಅಂತ ಹೇಳಿ ಮರುನಾಮಕರಣ ಮಾಡಿ ಕಾಮಗಾರಿ ನಡೀತಾ ಇದೆ. ಸೊ ಇದರ ವಿರುದ್ಧ ಹಿಂದೂಗಳು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಈ ಕಾಮಗಾರಿಗೆ ಸಂಬಂಧಪಟ್ಟಂತೆ ಅಲ್ಲಿನ ಸ್ಥಳೀಯ ಹಿಂದೂಗಳು ಧ್ವನಿ ಎತ್ತಿದ್ದಾರೆ. ಈ ಹಿಂದೂ ಹೋರಾಟಗಾರರಲ್ಲಿ ಒಬ್ಬರಾದ ಶರಣು ಅಲ್ಲೂರವರು ಪುರಾತತ್ವ ಇಲಾಖೆಯ ನಡೆಯನ್ನ ತೀವ್ರವಾಗಿ ಖಂಡಿಸಿದ್ದಾರೆ. ಆದ್ರೆ ಸಂರಕ್ಷಣೆ ಮಾಡ್ಬೇಕಾದ್ರೆ ಇಲಾಖೆ ಇಲ್ಲೊಂದು ನಂದಿ ಬಾವಿ ಅಂತ ಇದೆ, ನಾಗಾವಿ ಯಲ್ಲಮ್ಮ ದೇವಸ್ಥಾನದ ಹತ್ರನೇ ನಂದಿ ಬಾವಿ ಅಂತ ಇದೆ. ಆ ನಂದಿ ಬಾವಿ ಪಕ್ಕಕ್ಕನೆ ಹಿರಿಯರೆಲ್ಲರೂ ಸಹಿತ ಕಾಳಿಕಾ ದೇವಿ ಅಂತ ಕರೆಯುವಂತ ಒಂದು ಗುಡಿ ಅದ. ನಮ್ಮ ಹಿರಿಯರೆಲ್ಲರೂ ಅದನ್ನ ಕಾಳಾಮೈ ಗುಡಿ ಅಂತಾನೆ ಕರೀತಾರೆ. ಇವತ್ತಿಗೂ ಜನ ಕಾಳಾಮೈ ಗುಡಿ ಅಂತಾನೆ ಕರೀತಾರೆ. ಅಲ್ಲಿ ಇವತ್ತು ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಕಡೆಯಿಂದ ಕೆಲಸ ನಡೆದು ಏನ್ ಕೆಲಸ ನಡೆದದ ಅಂತೇಳಿ ನಾವು ಅವರಿಗೆ ಮಾಹಿತಿ ಕೇಳಿದಾಗ, ನಾವಲ್ಲಿ ಏನಿದೆ ಅದನ್ನ ಸಂರಕ್ಷಣೆ ಮಾಡಕತ್ತೀವಿ ಅಂತ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ದವ್ರು ನಮಗೆ ಜಿಮೇಲ್ ಮುಖಾಂತರ ಪ್ರಶ್ನೆ ಮಾಡಿದಾಗ ಜಿಮೇಲ್ ಮುಖಾಂತರ ಅವ್ರು ಉತ್ತರ ಕೊಟ್ಟಾರೆ. ಅಲ್ಲಿ ಆದ್ರೆ ಅವ್ರು ಅದನ್ನ ಮಸೀದಿ ಅಂತ ಆದೇಶ ಪ್ರತಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ. ನಮ್ ಪ್ರಶ್ನೆ ಬಂದಿದ್ದೇನು ಅಂತಂದ್ರೆ, ಮಸೀದಿ ಅಂತ ಉಲ್ಲೇಖ ಮಾಡಿದ್ದು ಯಾವ ಆಧಾರದ ಮೇಲೆ ಮಸೀದಿ ಅಂತ ಉಲ್ಲೇಖ ಮಾಡಿದ್ರು ಅಂತ ನಾವು ಪ್ರಶ್ನೆ ಮಾಡಿದಾಗ ಯಾವುದೋ ಒಂದು ಗೆಜೆಟ್ ಪ್ರತಿಯನ್ನ ತೋರಿಸ್ತಾರೆ. ಗೆಜೆಟ್ ಪ್ರತಿಯಲ್ಲಿ ಮಸೀದಿ ಅಂತ ಉಲ್ಲೇಖ ಅಂತ ಅವ್ರು ಹೇಳ್ತಾರೆ. ಪ್ರಾಚ್ಯ ವಸ್ತು ಇಲಾಖೆ ಲಿಖಿತ ರೂಪದಲ್ಲಿ ಇದನ್ನ ಅಘೋಷಿಸ್ಬಿಟ್ಟಿದೆ. ವಿಪರ್ಯಾಸ ಅಂತ ಹೇಳಿದ್ರೆ, ಯಾವುದೇ ರೀತಿ ಸಂಶೋಧನೆ ಮಾಡದೆ, ಸತ್ಯ ಶೋಧನೆ ಮಾಡದೆ, ಹಾಗೇನೆ ಉತ್ಖನನ ಮಾಡದೆ ಈ ಜಾಗವನ್ನ ಮಸೀದಿ ಅಂತ ಹೇಳಿ ಅನೌನ್ಸ್ ಮಾಡಿದೆ. ಸೊ ಈಗ ಗೆಜೆಟ್ ನೋಟಿಫಿಕೇಶನ್ ಅಲ್ಲೂ ಕೂಡ ಆಲ್ರೆಡಿ ಇದು ಮಸೀದಿ ಅನ್ನೋದನ್ನ ಸೇರಿಸಲಾಗಿದೆ. ಆದ್ರೆ ನವೀಕರಣ ಏನಾಗ್ತಿದೆಯಲ್ಲ, ಇಲ್ಲಿ 7 ಹೆಡೆಯ ಸರ್ಪ, ಲಕ್ಷ್ಮಿ, ತ್ರಿಶೂಲ, ಕಮಲ ಸೇರಿದಂತೆ ಅನೇಕ ಹಿಂದೂ ಧರ್ಮದ ಸನಾತನ ಧರ್ಮದ ಕುರುಹುಗಳು ಸಿಕ್ಕಿವೆ. ಇದು ತುಂಬಾನೇ ಗಮನಾರ್ಹವಾದಂತಹ ವಿಚಾರ. ನಮ್ದು ಬಂದಿದ್ದೇನು ಅಂತಂದ್ರೆ, ಮಸೀದಿ ಅಂತ ಇದ್ರೆ ಅಲ್ಲಿ ಸಂರಕ್ಷಣೆ ಮಾಡ್ಬೇಕಾದ್ರೆ, ಅಲ್ಲಿ ಕೆಲಸ ಮಾಡ್ಬೇಕಾದ್ರೆ ಹಿಂದೂ ಶಿಲಾನ್ಯಾಸಗಳಿರ್ತಕ್ಕಂಥ ಅನೇಕ ಶಿಲ್ಪಕಲೆಗಳಲ್ಲಿ ಸಿಕ್ಕು. 7 ಹಡೆ ಸರ್ಪದ ನಾಗರ ಹಾವಿನ ಮೂರ್ತಿ ಸಿಕ್ತು. ತ್ರಿಶೂಲ ಇರ್ತಕ್ಕಂಥ ಕಂಬ ಸಿಕ್ತು. ಇನ್ನು ಮಸೀದಿಯ ಅಂತ ಅವರು ಏನು ಆರ್ಕಿಯಾಲಜಿದವರು ಹೇಳಿದಾರೋ, ಒಳಗಡೆ ನೋಡಿದ್ರೆ ಎಲ್ಲ ನಮ್ಮ ಹಿಂದೂ ಸ್ಟ್ರಕ್ಚರ್ ಇದೆ, ಸಂಪೂರ್ಣ ಹಿಂದೂ ಸ್ಟ್ರಕ್ಚರ್. ಅಲ್ಲಿಯೋ ಕಂಬಗಳ ಮ್ಯಾಗ ನೋಡಿದ್ರು ತ್ರಿಶೂಲ ಚಿಹ್ನೆ ಕಾಣ್ತದ, ಹೂವುಗಳು ಕೆತ್ತನೆ ಸಿಗುತ್ತೆ. ಹೊರಗಡೆ ಬಂದ್ರು ಬುನಾದಿ ಬೇಸ್ಮೆಂಟ್ ಅಲ್ಲಿ ಸಹಿತ ಪ್ರತಿಯೊಂದು ಕಲ್ಲಿನಲ್ಲಿ ಸಹಿತ ಶಿಲೆ ಇವತ್ತಲ್ಲಿ ಸಿಗ್ಲಾಕತ್ತೈತಿ. ಇದನ್ನ ಯಾವ ಆಧಾರದ ಮೇಲೆ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಅವ್ರು ಮಸೀದಿ ಅಂತ ಕನ್ಸಿಡರ್ ಮಾಡ್ಕೆ ಸಾಲ್ಡ್ ಹಾಕಿದ್ರು? ಅವರು ಮಸೀದಿ ಅಂತ ಕನ್ಸಿಡರ್ ಮಾಡ್ಬೇಕಾದ್ರೆ ಗೆಜೆಟ್ ಪ್ರತಿಯನ್ನ ನಮ್ಗೆ ತೋರಿಸಿದ್ರು. ಗೆಜೆಟ್ ಪ್ರತಿ ಯಾವ ಆಧಾರದ ಮೇಲೆ ಇದನ್ನ ಮಸೀದಿ ಅಂತ ಗೆಜೆಟ್ ಪ್ರತಿಯಲ್ಲಿ ನೆನ್ಸಿದ್ರು? ಗೆಜೆಟ್ ಅನ್ನ ಯಾವ ಆಧಾರದ ಮೇಲೆ ಅದನ್ನ ಮಸೀದಿ ಅಂತ ಮಾಡಿದ್ರು? ಇನ್ನು ಈ ಕ್ಷೇತ್ರಕ್ಕೆ ನಾಗಾವಿ ಕ್ಷೇತ್ರ ಅಂತ ಯಾಕೆ ಹೆಸರು ಬಂತು ಅನ್ನೋದಕ್ಕೂ ಒಂದು ಪೌರಾಣಿಕ ಹಿನ್ನೆಲೆ ಇದೆ. ಐತಿಹಾಸಿಕ ದಾಖಲೆಗಳಿವೆ. ನಾಗರಾಜನನ್ನ ಗರುಡನ ವೇಷದಲ್ಲಿದ್ದ ರಾಕ್ಷಸ ಎತ್ಕೊಂಡು ಹೋಗುವಾಗ ಆ ನಾಗರಾಜನ ರಕ್ಷಣೆಗಾಗಿ ದೇವಿ ಎಲ್ಲಮ್ಮ ಕಾಳಿಯಾಗಿ ಅವತಾರ ಎತ್ತಿದ್ಲು. ಗರುಡ ವೇಷದಲ್ಲಿದ್ದ ರಾಕ್ಷಸನನ್ನ ಸಂಹರಿಸಿದ್ಲು. ಈ ಘೋರ ಕಾಳಗ ನಡೆದಿದ್ದೇ ಇದೇ ನಾಗಾವಿ ಕ್ಷೇತ್ರದಲ್ಲಿ. ಈ ಕದನದಲ್ಲಿ ಕಾಳಿ ರೂಪ ತಾಳಿದ ತಾಯಿ ಎಲ್ಲಮ್ಮಳನ್ನ ಅನುಸರಿಸಿದ್ದು ಶಿವನ ವಾಹನ ನಂದಿ. ಆದ್ದರಿಂದಲೇ ಎಂದಿಗೂ ಸಹ ನಂದಿ ಬಾವಿಯ ಪಕ್ಕದಲ್ಲಿ ನಂದಿ ವಿಗ್ರಹ ಮತ್ತು ಉತ್ಖನನ ನಡೀತಿರೋ ಸ್ಥಳದಲ್ಲಿ ಕಾಳಿ ಮಾತೆಯ ದೇಗುಲವಿದೆ. ಈ ಹಿನ್ನೆಲೆಯಲ್ಲಿ ದೇವಿ ಅವತಾರ ತಾಳಿದ ಈ ಸ್ಥಳವನ್ನ ನಾಗಾವಿ ಕ್ಷೇತ್ರ ಅಂತಾನೂ ಕರೆಯಲಾಗುತ್ತೆ. ಇಂತಹ ಅಮೋಘ ಹಿನ್ನೆಲೆಯುಳ್ಳ ಕ್ಷೇತ್ರ ಮತ್ತು ದೇವಿಯನ್ನ ಅಂದಿನ ರಾಷ್ಟ್ರಕೂಟರು ಹಾಗೂ ಕಲ್ಯಾಣಿಯ ಚಾಲುಕ್ಯರು ಕುಲದೇವಿಯನ್ನಾಗಿ ಪೂಜಿಸುತ್ತಿದ್ದರು.
ಅನೇಕ ಅಭಿವೃದ್ಧಿ ಕಾರ್ಯಗಳನ್ನ ಕೈಗೊಳ್ಳೋದ್ರ ಜೊತೆಗೆ ಇದನ್ನ ವಿವಿಯನ್ನಾಗಿ ಅಭಿವೃದ್ಧಿಪಡಿಸಿದ್ರು. ಇಂತಹ ಮಹಾತ್ಮೆ ಇರೋ ಸ್ಥಳದಲ್ಲಿ ಸಿಕ್ಕ ಕುರುಹುಗಳು ಇಲ್ಲಿ ದೇಗುಲ ಇರುವುದನ್ನ ಸಾರಿ ಸಾರಿ ಹೇಳುತ್ತವೆ. ಇಲ್ಲಿ ಸಿಕ್ಕಿರುವಂತಹ ಶಿಲಾಶಾಸನಗಳು ಹಾಗೂ ಸನಾತನ ಧರ್ಮದ ಕುರುಹುಗಳನ್ನ ಸಂರಕ್ಷಿಸಬೇಕಾಗಿದ್ದು ಪುರಾತತ್ವ ಇಲಾಖೆಯ ಜವಾಬ್ದಾರಿ ಮತ್ತು ಕರ್ತವ್ಯ. ಇಲ್ಲಿ ಎಲ್ಲರಲ್ಲೂ ಕಾಡೋ ಪ್ರಶ್ನೆ ಏನಪ್ಪಾ ಅಂತ ಹೇಳಿದ್ರೆ, ಪುರಾತತ್ವ ಇಲಾಖೆ ಹಿಂದೆ ಮುಂದೆ ನೋಡ್ದೇನೆ, ಸತ್ಯ ಶೋಧನೆಯನ್ನೇ ಮಾಡ್ದೇನೆ ಅದ್ ಹೇಗೆ ಮಸೀದಿ ಅಂತ ಹೇಳಿ ಅನೌನ್ಸ್ ಮಾಡಿದ್ರು ಅಂತ. ಯಾವುದಾದ್ರೂ ಮಸೀದಿಯಲ್ಲಿ ನಾಗದೇವರ ಪ್ರತಿಮೆ ಸಿಗೋದಕ್ಕೆ ಸಾಧ್ಯನಾ ಅನ್ನೋದು ಶರಣು ಅವರು ಸೇರಿದಂತೆ ಸಾವಿರಾರು ಹಿಂದೂಗಳ ಪ್ರಶ್ನೆ. ಈಗ ಅಲ್ಲಿ ಸಂರಕ್ಷಣಾ ಕಾರ್ಯ ಮಾಡ್ತೀವಿ ಅಂತ ಅವ್ರು ಹೇಳ್ತಾ ಇದ್ರೆ, ಅಲ್ಲಿ ಎಲ್ಲಾ ಸಿಗ್ತಕ್ಕಂಥದ್ದು ಹಿಂದೂ ಶಿಲಾಶಾಸನಗಳು, ಸನಾತನ ಧರ್ಮಕ್ಕೆ ಸೇರಿರ್ತಕ್ಕಂಥ ಶ್ರದ್ಧೆಯ ಅನೇಕ ಶಿಲ್ಪಕಲೆಗಳಲ್ಲಿ ಸಿಗ್ತಾ ಇದಾವೆ. ಅವುಗಳನ್ನು ಸಂರಕ್ಷಣೆ ಮಾಡ್ತಕ್ಕಂಥ ಜವಾಬ್ದಾರಿ ಸಹಿತ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಇದೆ. ಮತ್ ಇವೆಲ್ಲ ಅಲ್ಲಿ ಸಿಗಬೇಕಾದ್ರ ಯಾವ್ದಾರೇ ಮಸೀದಿ ಒಳಗೆ ನಾಗರಹಾವಿನ ಮೂರ್ತಿ ಮೇಲೆ ಹೇಳಕ್ ಸಾಧ್ಯನಾ? ಯಾವ್ದಾದ್ರು ಮಸೀದಿಯ ಬಾಗಿಲು ಕೇವಲ 3 ಫೀಟ್ 4 ಫೀಟ್ ಇರಕ್ ಸಾಧ್ಯನಾ? ಅಲ್ಲಿ ಸುತ್ತಮುತ್ತ ಎಲ್ಲಾ ಕಡೆ ಸಹಿತ ದೇವಾಲಯದ ಬಾಗಿಲುಗಳ ಮೇಲೆ ಗಜಲಕ್ಷ್ಮಿಯ ಚಿಹ್ನೆ ಕಾಣುತ್ತೆ. ಆ ಗಜಲಕ್ಷ್ಮಿ ಚಿಹ್ನೆ ಇವ್ರು ಯಾವ್ದನ್ನ ಮಸೀದಿ ಅಂತ ಕರೆದಿದಾರೋ ಅದ್ರ ಮೇಲೂ ಸಹಿತ ಗಜಲಕ್ಷ್ಮಿ ಚಿಹ್ನೆ ಅದ. ಮತ್ತೆ ಅಲ್ಲಿ ಉತ್ಖನನ ಮಾಡ್ಬೇಕಾದ್ರೆ ಅನೇಕ ಶಿಲಾನ್ಯಾಸಗಳು ಸಿಗ್ತಾ ಇದಾವ ನಮ್ಮೆ. ಇದನ್ನ ಯಾವ ಆಧಾರದ ಮೇಲೆ ಅವ್ರು ಮಸೀದಿ ಅಂತ ಸಂರಕ್ಷಣೆ ಮಾಡ್ಕೊಳ್ತಿದ್ರೋ ಗೊತ್ತಿಲ್ಲ. ಇದನ್ನ ಜನತೆ ಎದುರು ಸ್ಪಷ್ಟಪಡಿಸ್ಬೇಕು. ಗೆಜೆಟ್ ಅಲ್ಲಿ ಏನ್ ತಪ್ಪಾಗಿದೆ ಅದನ್ನ ಸರಿ ಮಾಡ್ಬೇಕು. ಮೊದಲು ಸತ್ಯ ಸಂಶೋಧನೆ ಆಗ್ಬೇಕು, ಪೂರ್ಣ ಪ್ರಮಾಣದ ಉತ್ಖನನ ಆಗ್ಬೇಕು, ಸತ್ಯ ಏನು ಅನ್ನೋದು ಜನರಿಗೆ ತಿಳಿಬೇಕು. ಇಲ್ಲಿ ಪುರಾತತ್ವ ಇಲಾಖೆ ಸ್ಪಷ್ಟವಾಗಿ ಕರ್ತವ್ಯ ಲೋಪವನ್ನ ಎಸಗಿದೆ ಅನ್ನೋದು ಎದ್ದು ಕಾಣ್ತಾ ಇದೆ. ನೀವೇ ಸತ್ಯವನ್ನ ಮರೆಮಾಚಿದ್ರೆ ಕೋಮು ಗಲಭೆಗೆ ಪ್ರಚೋದನೆ ನೀಡಿದಂತೆ ಅಂತ ಹೇಳ್ಕೊಂಡು ಶರಣು ಅಲ್ಲೂರ್ ಅವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಏನೋ ಒಂದು ಮಾಡಕ್ಕಿರೋದಿರ್ತಲ್ಲ, ಅಲ್ಲಿ ಮೊದಲು ಪೂರ್ಣ ಪ್ರಮಾಣದ ಉತ್ಖನನ ಆಗಬೇಕು. ಪೂರ್ಣ ಪ್ರಮಾಣದ ಉತ್ಖನನ ಆಗಿ ವೈಜ್ಞಾನಿಕ ಉತ್ಖನನ ಮತ್ತು ಸಂಶೋಧನೆ ಮಾಡಿ ಕೆಸಿಂದು ಅಲ್ಲಿ ಏನಿದೆ ಸತ್ಯ ವಿಷಯನ ಸಮಾಜದ ಎದುರುಗಡೆ ಪುರಾತತ್ವ ಇಲಾಖೆ ಮಾಡ್ಬೇಕು. ಒಂದ್ ವೇಳೆ ಸತ್ಯದ ವಿಷಯವನ್ನು ಪುರಾತತ್ವ ಇಲಾಖೆ ಜನತೆ ಎದುರುಗಡೆ ಇರ್ಲಿಲ್ಲ ಅಂತಂದ್ರೆ ಸ್ವತಃ ಪುರಾತತ್ವ ಇಲಾಖೆಯೇ ಕೋಮು ಗಲಭೆಗೆ ನೇರ ಕಾರಣವಾಗುವಂತ ಅಂಶಗಳು ಕಂಡು ಬರ್ತಾವೆ. ಯಾಕಂದ್ರೆ ಸುಳ್ಳು ಮುಚ್ಚಿಡಕ್ ಪ್ರಯತ್ನ ಮಾಡಂಗ ಆಗ್ತೈತಿ. ನೀವು ಸತ್ಯ ಹೇಳಲ್ಲ ಅಂತಂದ್ರೆ ಸುಳ್ಳು ಮುಚ್ಚಿಡಕತ್ತೀರಿ ಅಂತ, ಸತ್ಯ ಮುಚ್ಚಿಡಕತ್ತೀರಿ, ಸುಳ್ಳು ಅಬ್ಸಿರಿ ಅಂತ ಅರ್ಥ ಆಗ್ತೈತಿ. ಹೆಂಗಿದೀವಿ ಅಂತ ಮಾಡಿದ್ರಂತಲ್ಲ. ಅದು ಮೊದಲು ಸತ್ಯ ಸಂಶೋಧನೆ ಆಗಲಿ, ಮೊದಲು ಪೂರ್ಣ ಪ್ರಮಾಣದ ಉತ್ಖನನ ಆಗ್ಲಿ, ಅದು ಏನಾದಂತ ಜನತೆ ಎದುರು ಹೇಳಿ ಆಮೇಲೆ ಸಂಪೂರ್ಣ ಕಾರ್ಯ ಮಾಡ್ಬೇಕು ಅನ್ನೋದನ್ನ ನಾನು ಕೇಳ್ಕೊಳ್ತೀನಿ ಈ ಮೂಲಕವಾಗಿ. ಇಷ್ಟೆಲ್ಲ ದೊಡ್ಡ ಮಟ್ಟದ ಅನಾಹುತ ನಡೀತಾ ಇದ್ರು, ನಮ್ಮ ಹಿಂದೂ ಧರ್ಮದ ಅಸ್ತಿತ್ವಕ್ಕೆ ಧಕ್ಕೆಯಾಗ್ತಿದ್ರು ಕೂಡ ಈ ಭಾಗದ ಜನಪ್ರತಿನಿಧಿಗಳು, ರಾಜಕಾರಣಿಗಳು ಯಾಕೆ ಮಾತಾಡ್ತಾ ಇಲ್ಲ? ಯಾಕೆ ಗಪ್ಚುಪ್ಪಾಗಿ ಕುಳಿತಿದ್ದಾರೆ? ಇನ್ನೊಂದ್ ಕಡೆ ಎಲ್ಲದಕ್ಕೂ ಹೋರಾಟ ಮಾಡುವಂತ ಹಿಂದೂ ಸಂಘಟನೆಗಳು ಇತ್ತ ತಲೆ ಹಾಕಿ ಕೂಡ ಯಾಕೆ ನೋಡಿಲ್ಲ? ಈ ಬಗ್ಗೆ ರಾಜಕಾರಣಿಗಳು, ಜನಪ್ರತಿನಿಧಿಗಳು, ಹಿಂದೂ ಸಂಘಟನೆಗಳು ಗಮನ ಹರಿಸಬೇಕು ಅನ್ನೋದು ಈ ಭಾಗದ ಜನರ ಆಗ್ರಹ. ಇಲ್ಲಿರ್ತಕ್ಕಂತ ಸ್ಥಳೀಯ ರಾಜಕೀಯ ಮುಖಂಡರು ಸಹಿತ ಜನತೆ ಎದುರಿಡುವಂತ ಪ್ರಯತ್ನ ಮಾಡ್ತಾ ಇಲ್ಲ. ಇಲ್ಲಿಯ ಪ್ರತಿನಿಧಿಗಳು, ಜನಪ್ರತಿನಿಧಿಗಳು ಇದನ್ನ ಮುಂದಿಡುವಂತ ಪ್ರಯತ್ನ ಮಾಡಬೇಕು. ದೇವರು ದೇವಸ್ಥಾನದ ಹೆಸರು ಮೇಲೆನೆ ಇಡೀ ರಾಷ್ಟ್ರದಾದ್ಯಂತ ಪಾರ್ಟಿ ಕಟ್ಟಿಗೆಸಿಂದು ಅಧಿಕಾರದಲ್ಲಿರ್ತಕ್ಕಂಥ ಸರ್ಕಾರಗಳು ಇವತ್ತು ಇಲ್ಲಿ ಸ್ಥಳೀಯ ಹಿಂದೂ ಸಂಸ್ಕೃತಿಗೆ ಧಕ್ಕೆ ಆಗುವಂತ ಸಂದರ್ಭ ಬಂದ ಸ್ಥಳೀಯ ರಾಜಕೀಯ ಮುಖಂಡರು ಏನ್ ಮಾಡ್ತಾ ಇದಾರೆ ಅನ್ನೋದು ಗೊತ್ತಾಗ್ತಿಲ್ಲ. ಯಾವುದೋ ಒಂದು ವಿಷಯ ಅಂತ ಬಂದಾಗ ಅನೇಕ ಹಿಂದೂ ಸಂಘಟನೆಗಳು ಫೆಬ್ರವರಿ 14 ಬಂತು, ಲವ್ ಜಿಹಾದ್ ಆಯ್ತು, ಎಲ್ಲೋ ದೇವಸ್ಥಾನಕ್ಕೆ ಏನು ಆಯ್ತು ಅಂತಂದ್ರೆ ಹಿಂದೂ ಸಂಘಟನೆಗಳು ಧ್ವನಿ ಎತ್ಕೊಂಡ್ ಬರ್ತಾವ. ಆದ್ರೆ ಚಿತ್ತಾಪುರ್ನಲ್ಲಿ ಇಷ್ಟು ದೊಡ್ಡ ಸಮಸ್ಯೆ ಇರಬೇಕಾದ್ರೆ ಇಲ್ಲಿನ ಸ್ಥಳೀಯ ಹಿಂದೂ ಸಂಘಟನೆಗಳು ನಾಪತ್ತೆ ಆಗಿರೋ ಸ್ಥಳೀಯ ಹಿಂದೂ ಸಂಘಟನೆಗಳು ಸಹಿತ ಇದಕ್ಕೆ ಸಂಬಂಧಪಟ್ಟಂಗೆ ಸ್ವಲ್ಪ ಹೆಚ್ಚು ಒತ್ತು ಕೊಟ್ಟು ಜನತೆಗೆ ಇದನ್ನ ಮುಟ್ಟಿಸುವಂತ ಪ್ರಯತ್ನ ಮಾಡಬೇಕು ಅಂತಕ್ಕಂಥದ್ದು ಒಂದು ಮನವಿ. ಎರಡನೇದು, ಇದಕ್ಕೆ ಸಂಬಂಧಪಟ್ಟಂಗೆ ಈ ಭಾಗದ ಚಿತ್ತಾಪುರದ ಜನಪ್ರತಿನಿಧಿಗಳು ಸಹಿತ ಆದಷ್ಟು ಬೇಗ ಇದನ್ನ ಬಗೆಹರಿಸಬೇಕು ಅಂತ ಅವರಲ್ಲಿ ನಾನು ವಿನಂತಿ ಮಾಡ್ಕೊಳ್ತೀನಿ. ಇದಕ್ಕೆ ಪೂರ್ಣ ಉತ್ಖನನ ಆಗುವವರೆಗೂ, ಈ ಕೆಲಸವನ್ನ ಪೂರ್ಣ ಉತ್ಖನನ ಸಂಶೋಧನೆ ಆಗೋವರೆಗೂ ಇದಕ್ಕೆ ಸಂಬಂಧಪಟ್ಟಂಗೆ ಯಾವುದೂ ಸಹಿತ ಕೆಲಸ ಮುಂದಕ್ಕೆ ಮೂವ್ ಮಾಡಬಾರದು. ಪೂರ್ಣ ಉತ್ಖನನ ಸಂಶೋಧನೆ ನಡೆಸಿ ಹೊಸ ಗೆಜೆಟ್ ಅಧಿಸೂಚನೆಯನ್ನ ಹೊರಡಿಸಬೇಕಾಗಿ ನಾನು ಕೇಳ್ಕೊಳ್ತೀನಿ. ತಹಶೀಲ್ದಾರ್ ಮೂಲಕ ಈಗಾಗಲೇ ರಾಜ್ಯಪಾಲರಿಗೆ ಪತ್ರವನ್ನ ಬರೆಯಲಾಗಿದೆ. ಹಾಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಗೂ ಕೂಡ ಮನವಿಯನ್ನ ಮಾಡಿಕೊಳ್ಳಲಾಗಿದೆ. ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೂ ಕೂಡ ಮನವಿಯನ್ನ ಮಾಡಿಕೊಳ್ಳಲಾಗಿದೆ. ಇನ್ನು ಅದು ಹೇಗೆ ನೀವು ಮಸೀದಿ ಅಂತ ಹೇಳ್ತೀರಾ ಅಂತ ಹೇಳಿ ಪುರಾತತ್ವ ಇಲಾಖೆಗೆ ಇದಕ್ಕೆ ಸಂಬಂಧಪಟ್ಟಂತೆ ಅಧಿಕೃತ ದಾಖಲೆಗಳನ್ನ ನೀಡಿ ಅಂತಾನೂ ಕೂಡ ರಿಕ್ವೆಸ್ಟ್ ಮಾಡಿಕೊಳ್ಳಲಾಗಿದೆ.
ಈ ಬಗ್ಗೆ ಪುರಾತತ್ವ ಇಲಾಖೆಯನ್ನ ಪ್ರಶ್ನೆ ಮಾಡಿದ್ರೆ ಅವರು 1953ರ ಗೆಜೆಟ್ ನೋಟಿಫಿಕೇಶನ್ ಅತ್ತ ಬೊಟ್ಟು ಮಾಡಿ ತೋರಿಸ್ತಾರೆ. ಅದೇ ಸಮಯದಲ್ಲಿ ಇದು ಮಸೀದಿ ಅಂತ ಹೇಳಿ ನೋಟಿಫಿಕೇಶನ್ ಆಗಿತ್ತು ಅಂತ. ಹೀಗಾಗಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇದನ್ನ ಜೀರ್ಣೋದ್ಧಾರ ಮಾಡಿ ಅಂತ ಹೇಳಿ ದುಡ್ಡನ್ನ ಕೂಡ ರಿಲೀಸ್ ಮಾಡಿದೆ. ಈ ಭಾಗದಲ್ಲಿ ಅನೇಕ ದೇವಸ್ಥಾನಗಳಿವೆ. ಆದ್ರೆ ಈ ದೇವಸ್ಥಾನಗಳ ಜೀರ್ಣೋದ್ಧಾರ ಮಾಡೋದಕ್ಕೆ ಯಾಕೆ ಸರ್ಕಾರ ಅಷ್ಟೊಂದು ಮುತುವರ್ಜಿ ವಹಿಸ್ತಾ ಇಲ್ಲ ಅಂತ ಹೇಳಿದ್ರೆ ಇಲ್ಲಿ ಪ್ರಿಯಾರಿಟಿ ಸರಿಯಾಗಿ ಕಾಣುತ್ತೆ. ಯಾಕಂದ್ರೆ ಈ ಭಾಗದಲ್ಲಿ ಮಸೀದಿ ಇದೆ ಅನ್ನೋ ಕಾರಣಕ್ಕೆ ಅವರೇನೆ ದುಡ್ಡನ್ನ ಕೊಡ್ತಿದ್ದಾರೆ. ಇದನ್ನ ಮಸೀದಿ ಮಾಡೋದಕ್ಕೆ ಹೊರಟಿರೋದೇ ಇವರ ಆಸಕ್ತಿಗೆ ಕಾರಣ. ಸೊ ಬೇರೆ ಬೇರೆ ದೇವಸ್ಥಾನಗಳ ಬಗ್ಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯನ್ನ ಕೇಳಿದ್ರೆ ನಾವಿದನ್ನ ಖಾಸಗಿ ಸಂಸ್ಥೆಗಳಿಗೆ ಇದರ ಜವಾಬ್ದಾರಿಯನ್ನ ನೀಡ್ತೀವಿ ಅಂತ ಹೇಳಿ ಸಬೂಬನ್ನ ನೀಡುತ್ತೆ. ಈಗ ಚಿತ್ತಾಪುರ ತಾಲೂಕಿನ ಸ್ಥಳೀಯ ಹಿಂದೂಗಳ ಆಗ್ರಹ ಏನು ಅಂತ ಹೇಳಿದ್ರೆ, ಆಲ್ರೆಡಿ ಇಲ್ಲಿ ಹಿಂದೂ ಧರ್ಮದ ಸನಾತನ ಕುರುಹುಗಳಿವೆ. ನಾವು ದೇವಿಯನ್ನ ಅನಾದಿ ಕಾಲದಿಂದಲೂ ಕೂಡ ಪೂಜಿಸಿಕೊಂಡು ಆರಾಧಿಸಿಕೊಂಡು ಬಂದಿದ್ದೀವಿ. ನಮ್ಮ ನಂಬಿಕೆಗೆ ಘಾಸಿ ಮಾಡಬೇಡಿ, ದೇವಸ್ಥಾನವನ್ನ ನಮ್ಗೆ ಬಿಟ್ಕೊಡಿ, ಹಳೆಯ ಗೆಜೆಟ್ ನೋಟಿಫಿಕೇಶನ್ ರದ್ದು ಮಾಡಿ ಅನ್ನೋದು ಇಲ್ಲಿನ ಹಿಂದೂಗಳ ಮನವಿ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನೀವಿನ್ನು ನಮ್ಮ ಹೊಸದಿಗಂತ ಡಿಜಿಟಲ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ.